ನನ್ನ ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ನಾನ್ ವೆಜ್. ನಾನು ಮಟನ್ ತೊಗೊಂಡೇನಿ. ಇದು ಕುರಿ ಮಟನ್. ನಾವು ಈಗ ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬರ್ರಿ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸಾಜೀರಿಗೆ, ಕಾಳುಮೆಣಸು, ಗಸಗಸೆ, ಹಸಿ ಶುಂಠಿ, ಏಲಕ್ಕಿ, ಕೊಬ್ಬರಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು. ಇದನ್ನು ರುಬ್ಕೊಂಬರಂಬರಿ. ಇದನ್ನು ರುಬ್ಕೊಂಬರೋಷ್ಟೊತ್ತಿಗೆ ನಾವು ಮಟನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ನಾವೀಗ ಕಟ್ಟಿಗೆ ಒಲೆ ಮೇಲೆ ಮಾಡಕಚ್ಚಿರೋದು, ಗ್ಯಾಸ್ ಒಲೆ ಮೇಲೆಲ್ಲ. ಈಗ ನಾನು ಒಂದು ಪಾತ್ರೆನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನೀಗ ಎಷ್ಟು ಬೇಕಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದೈತಿ. ನಾನು ಬೆಳ್ಳುಳ್ಳಿ ಹಾಕೊಳಕತ್ತೀನಿ. ನಾನು ಮಟನ್ನ ಕ್ಲೀನಾಗಿ ತೊಳ್ಕೊಂಡು ಹಾಕೊಳಕತ್ತೀನಿ ಇದಕ್ಕೆ. ಈಗ ಇದಕ್ಕೆ ನಾನು ಕಲ್ಲು ಉಪ್ಪು ಹಾಕೊಳಕತ್ತೀನಿ. ಅರಿಶಿಣ ಪುಡಿ ಹಾಕೊಳ್ಳೋಣ. ಇದನ್ನ ಕಣ್ಣು ಹಿಡ್ಕೊಳ್ಳೋಣ. ಇದು ಚಂದಾಗಿ ಕುದಿಯಕ ಬಿಡೋಣ. ನೋಡಿ, ಇದು ಮಟನ್ ಬೆಂದಿದೆ. ನಾವು ಇದು ರುಬ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡ್ರಿ, ಕಟ್ಟಿಗೆ ಒಲೆ ಮೇಲೆ ಮಾಡಿದಂಥ ಅಡಿಗೆ ತುಂಬ ರುಚಿಯಾಗಿ ಬಂದಿರ್ತೈತಿ. ರುಬ್ಬಿರೋಂಥ ಮಸಾಲಾನ ಎಲ್ಲ ಹಾಕ್ಕೊಳಕತ್ತೀನಿ. ಕಟ್ಟಿಗೆ ಒಲೆ ಹೊಗೆ ಜಾಸ್ತಿ. ಮಸಾಲಾನ ಹಾಕ್ಕೊಂಡ್ವಿ. ಇದಕ್ಕೆ ಖಾರ ಪುಡಿ, ಉಪ್ಪು ಎಲ್ಲ ಮತ್ತೆ ಸೇರಿಸ್ಕೊಳ್ಳೋಣ. ಮೊದಲಿಗೆ ನಾವು ಉಪ್ಪು ಹಾಕ್ಕೊಂಡಿದ್ವಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಖಾರ ಪುಡಿ ನಾನು ಒಂದು 3 ಚಮಚ ಖಾರ ಪುಡಿ ಹಾಕ್ಕೊಂಡೇನಿ. ನೋಡಿ, ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ಸೇರಿಸ್ತಾ ಇದ್ದೀನಿ. ಇದು ನಾವು ಮಟನ್ ಸಾಂಬಾರು ಮಾಡಾಕಚ್ಚಿರೋದ್ರಿಂದ ನಾನು ನೀರು ಸೇರಿಸ್ಕೊಂಡೇನಿ. ನಾನೀಗ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ತೇನೆ. ಈಗ ಮುಚ್ಚಳ ಮುಚ್ತಾನೆ. ಕಟ್ಟಿಗೆ ಒಲೆ ಮಾಡಿದಂಥ ಸಾರ ಹಿಂಗೆ ಕುದ್ದೈತಿ. ಎಷ್ಟು ಕುದೀತೈತೋ ಅಷ್ಟು ರುಚಿ ಬರ್ತೈತಿ. ಈಗ ಇದು ಸಾರು ರೆಡಿಯಾಗೈತಿ. ನಾವು ಒಂದು ತಾಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಮಟನ್ ಸಾಂಬಾರು ರೆಡಿ ಆಗೈತಿ. ನಾನು ಒಂದು ತಾಟಿಗೆ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡೀನಿ. ತುಂಬ ರುಚಿಯಾಗಿ ಬಂದೈತಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನು ಬಿಸಿ ಅನ್ನ ಜೊತೆ ಸರ್ವ್ ಮಾಡೀನಿ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.